ಈಗ ನಾವು ನಿಮ್ಮ ಮುಂದೆ ಒಂದು ಬೀದಿ ನಾಟಕ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ. ನಿಮ್ಮಲ್ಲಿ ಕೆಲವರು ಬೀದಿ ನಾಟಕಗಳನ್ನ ನೋಡಿರ್ಬೋದು, ಇನ್ನು ಕೆಲವರು ಬೀದಿ ನಾಟಕಗಳ ಬಗ್ಗೆ ಕೇಳಿರ್ಬೋದು, ಕೆಲವರು ಬೀದಿ ನಾಟಕಗಳನ್ನೇ ನೋಡಿದವರು ಕೂಡ ಇಲ್ಲಿ ಸೇರಿರ್ಬೋದು. ನಮ್ಮ ಉದ್ದೇಶ ಇಷ್ಟೇ, ನೀವುಗಳೆಲ್ಲರೂ ಜಾಗೃತರಾಗಬೇಕು, ವಿಚಾರವಂತರಾಗಬೇಕು, ಬುದ್ಧಿವಂತರಾಗಬೇಕು, ನಿಮ್ಮ ಬದುಕನ್ನ ಸುಂದರವಾಗಿ ಚಿತ್ರಿಸ್ಕೊಳ್ಬೇಕು ಅನ್ನೋದೇ ಈ ಬೀದಿ ನಾಟಕದ ಮೂಲ ಉದ್ದೇಶ. ಮೇಲಾಗಿ ಈ ದಿನ ಏನು ಮೈಸೂರಿನ ಚಾಮುಂಡಿ ಕ್ಷೇತ್ರದ ಉಪಚುನಾವಣೆ ಬಂದಿದೆ, ಇದರ ಪ್ರಯುಕ್ತ ನೀವೆಲ್ಲರೂ ಬಹಳ ಕುತೂಹಲದಿಂದ ನಿಮ್ಮ ನಾಯಕನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನೀವೆಲ್ಲರೂ ತುಂಬಾ ಸಡಗರದಿಂದ ಮತ್ತು ಸಂಭ್ರಮದಿಂದ ಇದ್ದೀವಿ. ಆದ್ರೆ ನಾವೆಲ್ಲರೂ ನಿಮ್ಮ ನಾಯಕನ್ನ ನೀವು ಯಾರನ್ನಾರ ಬೇಕಾದ್ರೆ ನೀವು ಆಯ್ಕೆ ಮಾಡ್ಕೋಬಹುದು. ನಾವು ಇಲ್ಲಿ ಯಾರ ಪರವಾಗಲಿ ಯಾರ ವಿರೋಧವಾಗಲಿ ನಾವೇನು ಹೇಳಲ್ಲ. ಆದ್ರೆ ಒಂದು ವಿಚಾರನ ತಿಳ್ಕೋಬೇಕು, ಈ ನಾಟಕದಲ್ಲಿ ಬರೋ ಪಾತ್ರಗಳೆಲ್ಲ ಕೇವಲ ಕಾಲ್ಪನಿಕವಾದದ್ದು. ನೀವೆಲ್ಲರೂ
ಜಾಗೃತರಾಗಬೇಕು, ವಿಚಾರವಂತರಾಗಬೇಕು, ಬುದ್ಧಿವಂತರಾಗಬೇಕು. ಚರ್ಚೆಯ ಒಂದು ಅಂಗವಾಗಿ ಈ ಬೀದಿ ನಾಟಕವನ್ನ ನೀವು, ಈ ನಾಟಕಗಳಲ್ಲೇ ಬೀದಿ ನಾಟಕ ಒಂದು ಅತಿ ಹೆಚ್ಚಿನ ಪ್ರಬಲವಾದಂತ ಒಂದು ಮಾಧ್ಯಮ ಬೀದಿ ನಾಟಕ. ಆದ್ರಿಂದ ನೀವು ಈ ನಾಟಕವನ್ನು ನೋಡೋದ್ರ ಮೂಲಕ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ, ಜನಾಂಗ, ಪಾರ್ಟಿ, ಪಕ್ಷದವರು ಎಲ್ಲರೂ ಕೂಡ ಒಂದು ಕಲೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ನಾಟಕ ನೋಡ್ತಾ ನೀವೆಲ್ಲರೂ ಜಾಜ್ಕುಮಾರ್ ಅವರು ತಮ್ಮ ಬಹಳಷ್ಟು ಶ್ರಮ ವಹಿಸಿ ಈ ನಾಟಕವನ್ನ ಇಲ್ಲಿಗೆ ತಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾವು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ಹೇಳುತ್ತೀವಿ ನಾವು, ಹೇಳುತ್ತೀವಿ ನಾವು. ಹುಡುಗರೆಂದು ಕಡೆಗಣಿಸಿ ನೋಡದೆ ಕೇಳಬೇಕು ನೀವು. ಹುಡುಗರೆಂದು ಕಡೆಗಣಿಸಿ ನೋಡದೆ ಕೇಳಬೇಕು ನೀವು. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ಹೇಳುತ್ತೀವಿ ನಾವು, ಹೇಳುತ್ತೀವಿ ನಾವು. ಹುಟ್ಟಿದ್ದೀವಿ ನಾವು, ಬೆಳೆದಿದ್ದೀವಿ ನಾವು ನಿಮ್ಮ ಕಣ್ಣ ಮುಂದೆ. ಹುಟ್ಟಿದ್ದೀವಿ ನಾವು, ಬೆಳೆದಿದ್ದೀವಿ ನಾವು ನಿಮ್ಮ ಕಣ್ಣ ಮುಂದೆ. ಓದಿದ್ದೀವಿ ನಾವು, ಬೆಳೆದಿದ್ದೀವಿ ನಾವು ನಿಮ್ಮ ಬೆನ್ನ ಹಿಂದೆ. ಓದಿದ್ದೀವಿ ನಾವು, ಬಳಿದ್ದೇವೆ ನಾವು ನಿಮ್ಮ ಬೆನ್ನ ಹಿಂದೆ. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ಹೇಳುತ್ತೀವಿ ನಾವು, ಹೇಳುತ್ತೀವಿ ನಾವು. ನಾವು ಮಾಡಿದ ತಪ್ಪು ತೋರಿದರೆ ತಿದ್ದಿಕೊಳ್ಳುತ್ತೀವಿ. ನಾವು ಮಾಡಿದ ತಪ್ಪು ತೋರಿದರೆ ತಿದ್ದಿಕೊಳ್ಳುತ್ತೀವಿ. ನಾವು ಮಾಡಿದ ತಪ್ಪು ತೋರಿದರೆ ತಿದ್ದಿಕೊಳ್ಳುತ್ತೀವಿ. ಕುಂತು ನಿಂತಿರುವ ಬುದ್ಧಿವಂತರಿಗೆ ಶರಣು ಎನ್ನುತ್ತೀವಿ. ಶರಣು ಶರಣು ಎನ್ನುತ್ತೀವಿ. ಶರಣು ಶರಣು ಎನ್ನುತ್ತೀವಿ. ಶರಣು ಶರಣು ಎನ್ನುತ್ತೀವಿ. ನಡೆದ ಸಂಗತಿಯ ಬಿಡದೆ ನೋವಿನಲ್ಲಿ ಹೇಳುತ್ತೀವಿ ನಾವು. ಹೇಳುತ್ತೀವಿ ನಾವು. ನಿಮ್ಗೆಲ್ರಿಗೂ ತಿಳಿದ ಹಾಗೆ ಇವತ್ತು ರೈತರ ಸಮಸ್ಯೆ, ರೈತರ ಆತ್ಮಹತ್ಯೆಯ ಬಗ್ಗೆ, ಮತ್ತೆ ವರದಕ್ಷಿಣೆ ಪಿಡುಗಿನ ಬಗ್ಗೆ ಬೀದಿ ನಾಟಕ ಕೂಡ ಮಾಡಿದೆ. ಅದೇ ರೀತಿ ನಿರುದ್ಯೋಗ, ಬಡತನ, ಭ್ರಷ್ಟಾಚಾರ, ಭ್ರಷ್ಟ ರಾಜಕೀಯ ವ್ಯವಸ್ಥೆಗಳ ವಿರುದ್ಧ ಕೂಡ ನಾಟಕನ ಮಾಡ್ತಾ ಬಂದಿದೆ. ರಾಜ್ಯದ ಉದ್ದಗಲಕ್ಕೂ ಬೆಂಗಳೂರು, ಮೈಸೂರು, ಮತ್ತೆ ಶಿವಮೊಗ್ಗ ಇತ್ಯಾದಿ ಕಡೆ ನಾವು ನಾಟಕನ ಮಾಡ್ತಾ ಬಂದಿದ್ದೀವಿ. ಆದ್ರೆ ಸ್ವಾಮಿ ನಿಲ್ಸ್ರಿ ಸಾಕು. ಯಾರ ಸ್ವಾಮಿ ಅದು? ಸ್ವಲ್ಪ ಮುಂದೆ ಬನ್ನಿ ಸ್ವಾಮಿ. ಆಗಿನ ಕೇಳ್ತಾ ನೀವು ಭಾಷಣ. ಈಗ ನೀವು ಹೇಳಿದ ಎಲ್ಲಾ ಸಮಸ್ಯೆಗಳನ್ನು ಕೇಳಿ ತಲೆ ಕೆಟ್ಟೋಗಿದೆ. ಇದನ್ನು ಬಿಟ್ಟು ಈಗ ನಮಗಿರೋ ಮುಖ್ಯವಾದ ಸಮಸ್ಯೆಗಳ ಬಗ್ಗೆ ನಾಟಕ ಮಾಡ್ತೋರ್ಸಿ. ಈಗ ನಡೀತಾ ಇರೋ ರಾಜಕೀಯ ಹೊಲಸು ರಾಜಕೀಯ, ಉಪಚುನಾವಣೆ ಬಗ್ಗೆ ನಾಟಕ ಮಾಡ್ರಿ. ಅವ್ರ ಮಣ್ಣಿನ ಮಗನೋ ಇಲ್ಲ ಇವ್ರ ಮಣ್ಣಿನ ಮಗನೋ, ಯಾರು ನಿಲ್ವಾರ ಮಣ್ಣಿನ ಮಗ ಅಂತ ನಾಟಕ ಮಾಡ್ತೋರ್ಸಿ. ನಾನು ಜಾತಿತ್ಯ ಅಂತ ಹೇಳೋರ್ಲೆ ಯಾವ ರೀತಿ ತೆಗೆದು ಹಾಕಿದ್ರು ಅನ್ನೋದನ್ನ ತಿಳಿಸಿದ್ರೆ ಎಲ್ಲಾ ಜಾತಿಯ ಜನಾಂಗದವರು, ಹಿಂದುಳಿದವರು ಮತ್ತು ದೀನದಲಿತರ ಹರಿಕಾರ ನಮ್ಮ ಹಸು ಬುದ್ಧಿಯವರು. ಮೈಸೂರು ಜಿಲ್ಲೆ ಮೇಲೆ ನಮ್ಮದೇ ಇಟ್ಟು ಕಾವೇರಿ ನೀರನ್ನ ಮೈಸೂರುಗರಿಸಲು ಶಂಕುಸ್ಥಾಪನೆ ಮಾಡಿದ ಮಹಾಪುರುಷ ಅಂತರ ಬಗ್ಗೆ ನಾಟಕ ಮಾಡ್ತೋಸ್ರಿ. ಅಷ್ಟು ಬುದ್ಧಿಯವರು ಶಂಕುಸ್ಥಾಪನೆ ಮಾಡಿದ್ರೆ ನಮ್ಮ ಸಿದ್ದಣ್ಣವರು ಕೃತಿಗಿಳಿದು ಒಂದು ಭೂಮಿ ಕ್ಷೇತ್ರ ಇಡೀ ಚಾಮುಂಡಿ ಕ್ಷೇತ್ರಕ್ಕೆ ಒಂದು ಮಳೆ ಮರೆಯಕ್ಕಾಗುತ್ತ ಸ್ವಾಮಿ? ನಿಜ, ನೀವು ಹೇಳೋ ಸಮಸ್ಯೆ ನಿಜ ಇದೆ. ಆದ್ರೆ ಸ್ವಾಭಿಮಾನದ ಬದುಕ್ರಿ ಅಂತ ಹೇಳೋ ಸಿದ್ದಣ್ಣನ ಬಗ್ಗೆ ನಾಟಕ ಮಾಡೇನ್ರಿ. ತಂತ್ರ ಕುತಂತ್ರ ಏನೇ ಇರ್ಲಿ, ಸತ್ಯ ಏನಂತ ಬಹಿರಂಗ ಪಡಿಸ್ರಿ. ಸೋಲು ಗೆಲುವು ಏನೇ ಇರ್ಲಿ, ಚುನಾವಣೆ ನಿಲ್ಲೋದ್ ಬಿಟ್ಟು ಪಕ್ಷನೇ ಅಡಮಾನ ಇಟ್ಟಲ್ರಿ. ಇದು ದೋಷಿ ಸರ್ಕಾರ ಏನ್ರಿ? ಇಂಥವ್ರು ದೇಶದ ಬಗ್ಗೆ ಉಪದೇಶ ಮಾಡೋರು. ಉಪ ಚುನಾವಣೆ ಬಗ್ಗೆ ನಾಟಕ ಮಾಡಿ ತೋರಿಸ್ರಿ. ಸತ್ಯ ಏನು ಅಂತ ಬಹಿರಂಗ ಪಡಿಸ್ರಿ. ಸಮಬಾಳು ಸಮಬಾಳು ಯಾರು
ಎಲ್ಲಾ ಸಮಸ್ಯೆಗಳು ನಿಜ ಇದೆ. ಆದ್ರೆ ಎಲ್ಲಾ ಸಮಸ್ಯೆಗಳನ್ನ ನಾಟಕ ಮಾಡಿ ತೋರಿಸೋದಕ್ಕೆ ನನ್ನೆಲ್ಲ ಅಷ್ಟೊಂದು ಜನ ಇಲ್ಲ. ದಯವಿಟ್ಟು ಕ್ಷಮಿಸಿ. ನಾನಿದ್ದೀನಿ ನಮ್ಮನೆ ನಾಟಕ ಮಾಡಿಸಿ ಏನು ನಾನೇ ಜಾಗದಲ್ಲಿ ನಮ್ಮನ್ನ ಜಾಗದಲ್ಲಿ ನಮ್ಮ ಕೈಯಲ್ಲಿ ನಾಟಕ ಮಾಡಿಸಿ. ತುಂಬಾ ಸಂತೋಷ. ನಿಮ್ಮ ಸಮಸ್ಯೆಗಳ ಬಗ್ಗೆ ನೀವೇ ನಾಟಕ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದೀವಿ. ನಾಟಕ ಮಾಡ್ತೀರಾ? ನೀವು ಯಾರು ಹೇಳ್ತೀರೋ ಅದನ್ನ ಮಾಡ್ತೀವಿ. ಹಾಗಾದ್ರೆ ಎಲ್ಲರೂ ಸಾಲ ಬನ್ನಿ ಇಲ್ಲಿ ನೋಡಿ. ಈಗ ನೀವೆಲ್ಲರೂ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾಟಕ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದೀರಾ, ತುಂಬಾ ಸಂತೋಷ. ಆದ್ರೆ ನೀವು ಮೊದಲು ನಿಮ್ಮ ಮನಸ್ಸನ್ನ ನನಗೆ ಕೊಡ್ಬೇಕು. ಆ ನಂತರ ಹಾಗೆ ನಿಧಾನಕ್ಕೂ ಸುಮ್ಮನೆ ನಿಲ್ಲಿಸ್ತಾ ಬನ್ನಿ. ಹಾಗೆ ನಿಧಾನಕ್ಕೂ ಸುಮ್ಮನೆ ನಿಲ್ಲಿಸ್ತಾ ಬನ್ನಿ. ನಿಧಾನ ಕಣ್ಮುಚ್ತಾ ಹೋಗಿ, ನಿಧಾನ ಕಣ್ಮುಚ್ತಾ ಹೋಗಿ. ಈಗ ನಿಮ್ಮ ಮನಸ್ಸು ಸಂಪೂರ್ಣ ನನ್ನ ಹಿಡಿತಕ್ಕೆ ಬಂದಿದೆ. ಈಗ ನನ್ನ ವಿಚಾರದ ಕಲ್ಪನೆಗೆ ಮಾತ್ರ ನೀವು ತಕ್ಕಂತೆ ನಾಟಕ ಮಾಡಬೇಕು. ನನ್ನ ಮಾತನ್ನು ಬಿಟ್ಟು ಬೇರೆ ಯಾರ ಮಾತು ಇಲ್ಲಿ ನಿಮ್ಗೆ ಕೇಳಿಸಲ್ಲ. ಬೇಕಾದ್ರೆ ಪ್ರೇಕ್ಷಕರು ಯಾರಾದ್ರೂ ಬಂದು ಇವ್ರನ್ನ ಮಾತಾಡಿಸ್ಬೋದು. ನಿಮ್ಮ ಹೆಸರೇನು ಅಂತ ಕೇಳಿಪ್ಪ. ಮಾತಾಡ್ಸಿ. ಈಗ ಅವ್ರ ಮನಸ್ಸು ಸಂಪೂರ್ಣ ನನ್ನ ಹಿಡಿತಕ್ಕಲ್ಲಿದೆ. ನನ್ನ ಮಾತನ್ನು ಬಿಟ್ಟು ಅವ್ರು ಬೇರೆ ಯಾರ ಮಾತು ಕೇಳಿಸಲ್ಲ. ನೋಡೋದಲ್ಲ, ಅದಕ್ಕೆ ಈಗ ನಿಂತ್ಕೊಳ್ಳಿ. ಈಗ ಅವ್ರು ನಾಟಕ ಮಾಡ್ತಾರೆ, ನೀವು ನೋಡ್ಬೋದು. ಎಲೆ ನೋಡಿ, ನೀವೆಲ್ಲರೂ ಈಗ ಇಲ್ಲಿ ಏನ್ ನಡೀತಾ ಇದೆ, ಏನು ಅನ್ಯಾಯಗಳಾಗ್ತಾ ಇದೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೀವು ಎಲ್ಲವನ್ನು ನೋಡಿದ್ದೀರಾ. ನೀವೇ ಸ್ವತಃ ಅದನ್ನು ಬಿಟ್ಟು ನೀವು ಬೇರೆ ಏನು ಮಾಡಬಾರ್ದು. ನಮ್ಮನ್ನ ಮಧ್ಯದಲ್ಲೇ ಬಿಟ್ಟು ಕೃಷ್ಣಂಕು ಮಾಡಬೇಡಿ ಸರ್. ಎಲ್ಲರೂ ಮೋಸ ಮಾಡಿದ್ದಾರೆ. ನೀವು ಮಾತ್ರ ನಮ್ಗೇನು ಅನ್ಯಾಯ ಮಾಡೋದಿಲ್ಲ. ಕ್ಲೋಸಪ್ ಅಲ್ಲಿ ತೆಗೆದಿಲ್ಲ. ಅಲ್ಲ ಆ ಹೆಸರು ತೋರಿಸ್ಬಿಟ್ಟು ಅವನ್ನ ತೋರಿಸೋ. ಹಾಂ ತೋರಿಸ್ತು. ಒಂದ್ಸತಿ ಹೇಳಿದ್ದು.